ಮನೆಯೇ ಕಲಾ ದೇಗುಲ, ವಾಸ್ತುವಿಗೆ ತಕ್ಕಂತೆ ಕಲಾಕೃತಿ, ಅಪರೂಪದ ಕಲಾವಿದನ ಕೈಚಳಕ. ಇದುವೇ ಈ ಹೊತ್ತಿನ ವಿಶೇಷ ಕಲಾಲೋಕ. ಮಂಗಳೂರಿನ ಹೊರವಲಯದ ಮಡ್ಯಾರು ಎಂಬಲ್ಲಿ ಹೊಸ ಕಲಾಲೋಕವೇ ಸೃಷ್ಟಿಯಾಗಿದೆ. ಹುಲಿ, ಸಿಂಹ, ಚಿರತೆಗಳ ಜೊತೆ ಆನೆ, ಜಿಂಕೆ, ಆಡು, ಕುರಿಗಳ ದಂಡೆ ಇದೆ. ಅರಣ್ಯದ ನೈಜ ಚಿತ್ರಣದಂತೆ ಕಂಡುಬರುವ ಈ ಕಲಾಲೋಕದ ಗಾರುಡಿಗ ದಿನೇಶ್. ಅಪರೂಪದ ಪ್ರತಿಮೆಗಳನ್ನು ತಯಾರಿಸುವ ಈ ಕಲಾವಿದ ತನ್ನ ಮನೆಯ ಸುಂದರ ಪಾರ್ಕಿನಲ್ಲಿ ಕಲೆಯ ಅರಣ್ಯವನ್ನೇ ಸೃಷ್ಟಿಸಿದ್ದಾರೆ. ಇವರು ದಿನೇಶ್, ಮಂಗಳೂರಿನ ಅಪರೂಪದ ಕಲಾವಿದ. ಹೊರವಲಯದಲ್ಲಿರುವ ಕೋಣಾಜೆ ಪ್ರದೇಶದ ಮಡ್ಯಾರಿನ ತನ್ನ ಮನೆಯಲ್ಲಿ ಅದ್ಭುತ ಕಲಾಲೋಕವನ್ನೇ ಸೃಷ್ಟಿಸಿದ್ದಾರೆ. ಅವರ ಮನೆ ಪ್ರವೇಶಿಸ್ತಾ ಇದ್ರೆ ವಿಶಾಲವಾದ ಪರಿಸರದಲ್ಲಿ ಕಲೆಯ ಅರಣ್ಯವೇ ಅನಾವರಣವಾಗಿದೆ. ಹುಲಿ, ಕರಡಿ, ಚಿರತೆ, ಸಿಂಹಗಳ ಜೊತೆ ಆನೆ, ಜಿಂಕೆ ಸ್ವಚ್ಛಂದವಾಗಿ ಜೀವಿಸುತ್ತವೆ. ದಕ್ಷಿಣ ಆಫ್ರಿಕಾದ ಕಾಡು ಮನುಷ್ಯರು, ಚಿಲಿಪಿಲಿಯ ಹಕ್ಕಿಗಳು, ಹೀಗೆ ದೊಡ್ಡ ಅರಣ್ಯ ಸಾಮ್ರಾಜ್ಯವನ್ನೇ ಕಲಾವಿದ ಸೃಷ್ಟಿಸಿದ್ದಾರೆ. ಕಸೆಯಿಂದ ರಸ ಅಂತೇಳಿ ಹೇಳ್ಬೋದು ನಾವು. ಅಂದರೆ ಹಲವಾರು ಕಚ್ಚಾ ವಸ್ತುಗಳನ್ನ ನಾವು ಬಿಸಾಡ್ತೇವೆ, ಕಸ ಅಂತೇಳಿ ಬಿಸಾಡ್ತೇವೆ. ಅಂತಹ ವಸ್ತುಗಳನ್ನು ಪುನಃ ತಂದು ಅದರಿಂದ ಏನಾದರೂ ಒಂದು ಆಕೃತಿಯ ಕಲಾಕೃತಿಯ ಏನಾದರೂ ಆಗಿರ್ಬೋದು ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನ ಆಕೃತಿಯನ್ನು ತಯಾರಿಸಿ ಅವರು ಕೊಡ್ತಾ ಇದ್ರು. ಇದರಲ್ಲಿ ಅಂದರೆ ಪ್ರತಿಮೆಗಳಲ್ಲಿ ನಿಜವಾದ ಜೀವಂತಿಕೆ ಇದೆ. ಅದರಲ್ಲಿ ಖಾಲಿ ಪ್ರತಿಮೆ ನೋಡಲಿಕ್ಕೆ ಮಾತ್ರ ಸೀಮಿತವಾಗಿರೋದು, ಅದರಲ್ಲಿ ಏನೋ ಒಂಥರ ಜೀವಂತಿಕೆ ಇದ್ದಂತೆ ಕಾಣ್ತದೆ. ಹಾವ ಭಾವ ಏನೋ ಅದನ್ನು ನೋಡುವಾಗ ನಿಜವಾಗಿ ಆ ಪ್ರತಿಮೆ ಎದ್ದು ಬರುವಂಥ ಅಂತಹ ಕಲೆಯನ್ನು ಅವರು ಅದರಲ್ಲಿ ಕ್ರೋಢೀಕರಿಸಿದ್ದಾರೆ. ಸುಲಭವಾಗಿ ಹಾಳಾಗದ ಪಿವಿಸಿ, ಮಾರ್ಬಲ್ ಪೌಡರ್, ಸಿಮೆಂಟ್, ಫೈಬರ್ ಮೊದಲಾದ ವಸ್ತುಗಳಿಂದಲೇ ಈ ಕಲೆ ಮೂಡಿಬಂದಿದೆ. ಒಂದಕ್ಕಿಂತ ಒಂದು ಅಪರೂಪ, ಅಮೂಲ್ಯ. ಮನೆಯ ಸುತ್ತಮುತ್ತ ಹಾಳಾಗಿ ಬಿಸಾಡುವ ವಸ್ತುಗಳನ್ನು ಹೆಕ್ಕಿ ತೆಗೆದು ಅದರಲ್ಲೇ ಕಲಾಕೃತಿ ತಯಾರಿಸುತ್ತಾರೆ ಕಲಾವಿದ ದಿನೇಶ್. ಮೆಟಲ್ ಬಗ್ಗೆ ಅಂತ ಹೇಳಿದ್ರೆ ನಾನು ಪಿ ವಿ ಸಿಯಲ್ಲಿ ಮಾಡ್ತೇನೆ. ಪಿ ವಿ ಸಿ ಅಂತ ಹೇಳಿದ್ರೆ ಅನ್ಬ್ರೇಕಬಲ್ ಅಂತ ಬರ್ತದೆ. ಮತ್ತು ಫೈಬರಲ್ಲಿ, ಮಾರ್ಬಲ್ ಪೌಡ್ರಲ್ಲಿ, ಸಿಮೆಂಟಲ್ಲಿ, ಹಾಗೆ ನೆಕ್ಸ್ಟ್ ಕಾಸ್ಟ್ ಐನ್ ಮಾಡುವಂತಿದ್ದೇನೆ. ಫಸ್ಟಿಗೆ ಈ ಕ್ಲೇಯಲ್ಲಿ ಮಾಡ್ತಿದ್ದೆ, ಮಣ್ಣಲ್ಲಿ. ಹಾಗೆ ನನ್ನೊಂದು ಒಬ್ಬರು ಗುರು ಇದ್ದಾರೆ, ಅಂದರೆ ರೊಟ್ಟಿಗೆ ಸ್ವಲ್ಪ ಹೋಗ್ತಿದ್ದೆ, ಜಗತ್ತ ಮುಂಜೆ ಅಂತೇಳಿ. ಮತ್ತು ಡಾಕ್ಟರ್ ಆಗ್ತಾನೆ ಸ್ವಲ್ಪ ಅದು ಕೆಮಿಕಲ್ ಬಗ್ಗೆ ಹೇಳಿಕೊಡ್ತಿದ್ದೆ. ಹಾಗೆ ರೊಟ್ಟಿಗೆ ನೋಡಿದ್ರು. ಆ್ಯಕ್ಚುಲಿ ನೋಡಲಿಕ್ಕೆ ಕಷ್ಟ ಅಂತ ಎಂಬುದು ಏನಿಲ್ಲ. ಇದು ನೋಡಿದರೆ ಯಾರು ನಿಮಗೆ ಕೂಡ ಮಾಡ್ಬೋದು. ಇದು ದೊಡ್ಡ ಸಾಹಸ ಕೆಲಸನಿಲ್ಲ, ಈಸಿ ಇದು ಮಾಡಲಿಕ್ಕೆ. ಯಾವುದು ಕೂಡ ಮಾಡ್ಬೋದು. ಒಂದೆರಡು ಸತಿ ನೀವು ಬಂದರೂ ಕೂಡ ನಿಮಗೆ ಮಾಡ್ಬೋದು. ಇವರ ಕಲಾಕೃತಿಗಳ ಸೊಬಗು ಹಾಗೂ ಕೃತಕ ಅರಣ್ಯದ ದೃಶ್ಯ ಸೌಂದರ್ಯವನ್ನ ಸವಿಯಲು ಜನರು ತಂಡೋಪತಂಡವಾಗಿ ಆಗಮಿಸುತ್ತಾರೆ. ಕಾಸರಗೋಡಿನಿಂದ ಉಡುಪಿವರೆಗೆ ಕಲಾಪ್ರೇಮಿಗಳು ಒಮ್ಮೆ ಇಲ್ಲಿಗೆ ಬಂದು ಕೃತಕ ಕಾಡಿನ ಪ್ರಕೃತಿಯಲ್ಲಿ ವಿಹರಿಸಿ ವಾಪಸ್ ತೆರಳುತ್ತಾರೆ. ಇಲ್ಲಿನ ಜೀವ ವೈವಿಧ್ಯದ ಬಗ್ಗೆ ಪ್ರವಾಸಿಗರು ಮನತುಂಬಿ ಬಣ್ಣಿಸುತ್ತಾರೆ. ಫ್ರೆಂಡ್ ಒಬ್ರು ಹೇಳಿದ್ರು, ಇಲ್ಲಿ ಮಡ್ಯಾರ ಹತ್ರ ಈ ರೀತಿ ಒಂದು ಮೋಲ್ಡಿಂದ ಒಳ್ಳೆ ಒಳ್ಳೆ ಕಲಾಕೃತಿಗಳನ್ನು ನಿರ್ಮಿಸಿದ್ದಾರೆ ಅಂತೇಳಿ. ನಾನು ನೋಡಿ ಹೋಗುವ ಅಂತೇಳಿ ಬಂದದ್ದು. ನಿಜವಾಗಿ ಒಂದು ಅದ್ಭುತವಾದಂಥ ಒಂದು ಚಿತ್ರಣಗಳನ್ನು ಅವರು ಮಾಡಿದ್ದಾರೆ. ನಿಜ ವೈಯಕ್ತಿಕ ಇದು ಈ ಹುಲಿ ಅಥವಾ ಆನೆ ಇರ್ಬೋದು, ಇದೆಲ್ಲ ನಿಜವಾಗಿ ಒಂದು ಮೌಲ್ಡಿಂದ ತಯಾರು ಮಾಡಿದರೂ ಕೂಡ ನ್ಯಾಚುರಲ್ ಆಗಿ ಕಾಣ್ತದೆ. ಯಾವುದೋ ಒಂದು ಕೃತಕ ಅಂತೇಳಿ ಕಾಣುವುದಿಲ್ಲ. ಇದಕ್ಕೆ ಇಂಥ ಕಲೆಗೆ ಅವರು ಯಾರಾದರೂ ಕಲೀಲಿಕ್ಕಿದ್ರೆ ಮಕ್ಕಳಿಗೆ ಕೂಡ ಮಾರ್ಗದರ್ಶನ ನೀಡ್ತಾರೆ ಅಂತ ಹೇಳಿದ್ದಾರೆ. ಒಂದು ಈ ಹಳ್ಳಿ ಪರಿಸರದಲ್ಲಿ ಅವರ ಒಂದು ಸಾಹಸ ಮೆಚ್ಚುವಂಥದ್ದು.
ಯಾವುದೇ ಕಲಾ ತರಬೇತಿ ಪಡೆಯದೆ ಇತರರಿಂದ ನೋಡಿ, ಕೇಳಿ, ಕಲಿತು ಮತ್ತು ಇಂಟರ್ನೆಟ್ ಮೂಲಕ ತನ್ನ ಪ್ರತಿಭಾ ಸಾಮರ್ಥ್ಯವನ್ನ ವಿಸ್ತರಿಸಿದ್ದಾರೆ. ಇವರ ಮನೆಗೆ ಭೇಟಿ ನೀಡಿದವರಿಗೆ ಅಚ್ಚರಿಯೋ ಅಚ್ಚರಿ. ಒಂದು ಕಲಾಲೋಕವೇ ವಿಶಿಷ್ಟ ರೂಪ ಪಡೆದ ಈ ವಾತಾವರಣವನ್ನ ನೋಡಲು ಜನರು ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ. ವಿದ್ಯೆ ಯಾರೊಬ್ಬರ ಸೊತ್ತಲ್ಲ, ಹಂಚಿದಷ್ಟು ಹೆಚ್ಚಾಗುವ ವಸ್ತು ಎಂದ್ರೆ ಅದು ವಿದ್ಯೆ. ಕಲಾವಿದ ದಿನೇಶ್ ಕೂಡ ಇದನ್ನ ಅಂತರ್ಗತ ಮಾಡಿಕೊಂಡಿದ್ದಾರೆ. ತಮಗೆ ಒಲಿದಿರುವ ಅಪರೂಪದ ಕಲೆಯನ್ನ ಮನೆಗೆ ಬಂದ ಮಕ್ಕಳಿಗೆ ಉಚಿತವಾಗಿ ಹೇಳ್ಕೊಡ್ತಿದ್ದಾರೆ. ಕಲಾಕೃತಿಗಳ ವಿನ್ಯಾಸ ಮತ್ತು ರಚನೆಗೆ ಮಾತ್ರ ಕಲಾವಿದ ಸೀಮಿತವಾಗಿಲ್ಲ. ತಮ್ಮ ಈ ಪ್ರತಿಭೆಯನ್ನ ಪ್ರದೇಶದ ಪುಟಾಣಿ ಮಕ್ಕಳಿಗೆ ಉಚಿತವಾಗಿ ಧಾರೆ ಎರೆದುಕೊಡ್ತಿದ್ದಾರೆ. ಶಾಲಾ ರಜೆಯಲ್ಲಿ ಮಕ್ಕಳು ಇಲ್ಲಿಗೆ ಆಗಮಿಸಿ ದಿನೇಶ್ ಅವರಿಂದ ಕಲಾಕೃತಿ ರಚನೆಯ ಅರಿವು ಪಡೆದುಕೊಳ್ತಾರೆ. ನನಗೆ ಕಲಿಬೇಕಂತ ಆಸೆ ಉಂಟು. ನನ್ನ ಶಾಲೆಗೆಲ್ಲ ಪ್ರಾಜೆಕ್ಟ್ ಮಾಡಿಕೊಡ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ. ನನಗೆ ಸಹ ಮಾಡಬೇಕಂತ ಆಸಕ್ತಿ ಉಂಟು. ಮೂಲತಃ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದ ದಿನೇಶ್ 2.5 ವರ್ಷಗಳ ಹಿಂದೆ ಡಿಸೈನರ್ ಆಗಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡ್ರು. ಯಾವುದೇ ಪಾರ್ಕ್, ರೆಸಾರ್ಟ್, ಬೃಹತ್ ಮನೆಗಳ ನಿರ್ಮಾಣದ ವಿನ್ಯಾಸ ಮಾಡುವ ಜೊತೆ ಅಲ್ಲಿನ ವಾಸ್ತುವಿಗೆ ಹೊಂದಿಕೆಯಾಗುವ ಕಲಾಕೃತಿಗಳನ್ನ ಮಾಡಿಕೊಡ್ತಾರೆ. ಈ ಮೂಲಕ ಕಟ್ಟಡಕ್ಕೆ ಹೊಸ ಅಂದ ನೀಡ್ತಾರೆ. ಫಸ್ಟಿಗೆ ಈ ಕ್ಲೇಯಲ್ಲಿ ಮಾಡ್ತಿದ್ದೆ, ಮಣ್ಣಲ್ಲಿ. ಹಾಗೆ ನನ್ನೊಂದು ಒಬ್ಬರು ಗುರು ಇದ್ದಾರೆ, ಅಂದರೆ ಒಟ್ಟಿಗೆ ಸ್ವಲ್ಪ ಹೋಗ್ತಿದ್ದೆ, ಜಗತ್ತ ಮುಂಜೆ ಅಂತೇಳಿ. ಮತ್ತು ಡಾಕ್ಟರ್ ಆಗ್ತಾನೆ ಸ್ವಲ್ಪ ಅದು ಕೆಮಿಕಲ್ ಬಗ್ಗೆ ಹೇಳಿಕೊಡ್ತಿದ್ದೆ. ಈ ಗಿಡಗಳನ್ನೆಲ್ಲ ಕರೆಕ್ಟ್ ಒಂದು ಈಗ ಅಂಥವ್ರಲ್ಲಿ ಯಾರು ಇಂಟ್ರೆಸ್ಟ್ ಇದ್ದರೆ ಅವರಿಗೆಲ್ಲ ಫ್ರೀಯಾಗಿ ಒಂದು ಅದರ ಬಗ್ಗೆ ಸಜೆಷನ್ ಕೊಟ್ಟು ಮತ್ತು ಯಾವ ಯಾವ ಐಟಮ್ ಇಡ್ಬೋದು, ಒಂದು ಹಸಿರೇ ಉಸಿರಾಗಿ ಅಂತ ನನ್ನ ಇನ್ನಷ್ಟು ಹೊಸ ಬಗೆಯ ಕಲಾಕೃತಿಗಳನ್ನ ರೂಪಿಸುವುದು ಇವರ ಮುಂದಿನ ಗುರಿ. ಕಲಾವಿದನಾಗಿ ಈಗ ಸಾಕಷ್ಟು ಗುರುತಿಸಿಕೊಂಡಿರುವ ದಿನೇಶ್ ಈಗ ಮತ್ತಷ್ಟು ಕಲಿಯುವ ಹಸಿವನ್ನ ಹೊಂದಿದ್ದಾರೆ. ರಾಜ್ಯದ ಪ್ರಮುಖ ನಗರಗಳಲ್ಲಿ ತನ್ನ ಕಲೆಯನ್ನ ವ್ಯಾಪಿಸ್ತಾ ಇರೋ ದಿನೇಶ್ ಈಗಲೂ ಸೌಜನ್ಯದ ಮೂರ್ತಿ. ಅವರ ಕಲಾಪ್ರೇಮ ಹಾಗೂ ಕೌಶಲ್ಯಕ್ಕೆ ಇಲ್ಲಿಗೆ ಆಗಮಿಸುವವರು ದಂಗಾಗ್ತಾರೆ. ಇನ್ನು ಕಲಾವಿದ ದಿನೇಶ್ ಅವರ ಪ್ರಪಂಚ ಇಷ್ಟಕ್ಕೆ ಮುಗಿಯೋದಿಲ್ಲ. ಅವರಿಗೆ ಇನ್ನೊಂದು ಮುಖವೂ ಇದೆ, ಅದುವೇ ಪರಿಸರ ಪ್ರೀತಿ. ಇದನ್ನ ಹತ್ತಿರದಿಂದ ನೋಡಬೇಕಿದ್ರೆ ಒಮ್ಮೆ ಅವರ ನಿವಾಸಕ್ಕೆ ಭೇಟಿ ನೀಡಬೇಕು. ಅವರ ಮನೆಯಲ್ಲಿನ ಅಪರೂಪದ ಸಸ್ಯ ಪ್ರಪಂಚವನ್ನ ಕಂಡು ನೀವೇ ಬೆರಗಾಗ್ತೀರಿ. ಔಷಧೀಯ ಸಸ್ಯಗಳಿಂದ ಹಿಡಿದು ಫಲಪುಷ್ಪಗಳ ಗಿಡಗಳು ಇಲ್ಲಿ ಲಭ್ಯ. ಬಹುಶಃ ಕರ್ನಾಟಕ ರಾಜ್ಯದಲ್ಲೂ ಸಿಗದ ಹಣ್ಣು ಹಂಪಲುಗಳ ಗಿಡಗಳು ಇಲ್ಲಿ ನಾವು ನೋಡಬಹುದು. ಕಲಾವಿದ ದಿನೇಶ್ ತಿರುಗಾಟದ ಸಂದರ್ಭದಲ್ಲಿ ಸಿಗುವ ಅಮೂಲ್ಯ ಗಿಡಗಳನ್ನ ತಂದು ತಮ್ಮ ಮನೆಯ ಅಂಗಳದಲ್ಲಿ ನೆಡ್ತಾರೆ, ಜತನದಿಂದ ಕಾಪಾಡ್ತಾರೆ, ಆರೈಕೆ ಮಾಡ್ತಾರೆ. ಇಂತಹ ಕೆಲವು ಗಿಡಗಳು ಆಳೆತ್ತರಕ್ಕೆ ಬೆಳೆದು ಫಲ ಬಿಟ್ಟಿವೆ. ಇನ್ನೊಂದಷ್ಟು ಸಸ್ಯಗಳು ಮೆಡಿಕಲ್ ಹಾಗೂ ಆಯುರ್ವೇದಿಕ್ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ವೇದಿಕೆಯಾಗುತ್ತವೆ. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್. ದಿನೇಶ್ ಅವರ ಮನೆಯಲ್ಲಿ ಕೇವಲ ಕಲಾಕೃತಿಗಳು ಮಾತ್ರವಲ್ಲ, ನೈಜ ಹಣ್ಣುಗಳನ್ನ ಬಿಟ್ಟಿರುವ ಮರಗಳು, ಗಿಡಗಳು, ಔಷಧಿಯ ಉಪಯೋಗಕ್ಕೆ ಬರುವ ಅಪರೂಪದ ಗಿಡಗಳ ಸಂಗ್ರಹವಿದೆ ಅನ್ನೋದು ಗೊತ್ತಾಯ್ತಲ್ವಾ? ಇದುವೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.